ಹೆಲೋ ಎವ್ರಿವನ್. ಇಂಗ್ಲೀಷ್ನಲ್ಲಿ ಮಾತನಾಡುವಾಗ ನಮಗೆ ದೊಡ್ಡ ವಿಲನ್ ಆಗಿ ಕಾಡೋದು ಈ ಕುಡ್ ಮತ್ತು ಕುಡಂಟ್. ನನಗೆ ಮಾಡೋಕ್ಕೆ ಆಗುತ್ತೆ ಅನ್ನೋದಕ್ಕೆ ಕ್ಯಾನ್ ಅಂತೀವಿ. ಆದರೆ ನನಗೆ ಮಾಡೋಕ್ಕೆ ಸಾಧ್ಯವಿತ್ತು ಅಥವಾ ನನಗೆ ಅವತ್ತು ಮಾಡೋಕ್ಕೆ ಆಗಲಿಲ್ಲ ಅಂತ ಹೇಳುವಾಗ ಅರ್ಧಕ್ಕೆ ನಿಂತುಬಿಡ್ತೀವಿ. ಯಾಕೆ ಗೊತ್ತಾ? ನಮಗೆ ಈ ಪದಗಳ ಹಿಂದಿರೋ ಅಸಲಿ ಲಾಜಿಕ್ ಗೊತ್ತಿಲ್ಲ. ಇವತ್ತು ನಾವು ಈ ಕುಡ್ ಮತ್ತು ಕುಡಂಟ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಅದಕ್ಕೂ ಮೊದಲು ನಮ್ಮ ಫ್ಯಾಕ್ಟ್ ವೈಡ್ ಕನ್ನಡ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನೀವು ಯಾರಿಗೆ ಬೇಕಾದರೂ ಇಂಗ್ಲೀಷ್ ಪಾಠ ಮಾಡುವಷ್ಟು ಎಕ್ಸ್ಪರ್ಟ್ ಆಗಿಬಿಡ್ತೀರಾ. ಒಂದು ಪಾಯಿಂಟ್ ಕೂಡ ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್, ಮೊದಲು ಕುಡ್ ಬಗ್ಗೆ ನೋಡೋಣ. ಕುಡ್ಡನ್ನು ಯಾವಾಗ ಬಳಸ್ತೀವಿ? ಭೂತಕಾಲದಲ್ಲಿ ಅಥವಾ ಪಾಸ್ಟ್ ಟೆನ್ಸಲ್ಲಿ ನಮಗೆ ಏನನ್ನಾದರೂ ಮಾಡಲು ಸಾಧ್ಯವಿತ್ತು ಅಥವಾ ಆ ಕೆಲಸ ಮಾಡುವ ಶಕ್ತಿ ನಮಗಿತ್ತು ಅಂತ ಹೇಳಬೇಕಾದ್ರೆ ಇದನ್ನು ಬಳಸ್ತೀವಿ. ಇನ್ನೂ ಸರಳವಾಗಿ ಹೇಳ್ತೀನಿ ಕೇಳಿ. ಕ್ಯಾನ್ ಅಂದರೆ ಈಗಿನ ಶಕ್ತಿ, ಕುಡ್ ಅಂದರೆ ಹಿಂದಿನ ಶಕ್ತಿ. ಅಂದರೆ ಹಿಂದೆ ನಮಗೆ ಯಾವುದೋ ಒಂದು ಕೆಲಸ ಮಾಡಲು ಸಾಧ್ಯವಿತ್ತು ಅಥವಾ ಆ ಕೆಪಾಸಿಟಿ ಇತ್ತು ಅಂತ ಹೇಳಬೇಕಾದ್ರೆ ಮಾತ್ರ ಇದನ್ನು ಬಳಸ್ತೀವಿ. ಅರ್ಥ ಆಯ್ತಲ್ವಾ? ಸರಿ, ಈಗ ಒಂದೊಂದು ಎಕ್ಸಾಂಪಲ್ನ ನೋಡ್ತಾ ಹೋಗೋಣ, ಆಗ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ನೋಡಿ, ಈಗ ಮೊದಲನೇ ಎಕ್ಸಾಂಪಲ್ನಲ್ಲಿ ಐ ಕುಡ್ ರನ್ ವೆರಿ ಫಾಸ್ಟ್ ವೆನ್ ಐ ವಾಸ್ ಯಂಗ್ ಅಂತ ಇದೆ. ಅಂದರೆ ನಾನು ಚಿಕ್ಕವನಿದ್ದಾಗ ತುಂಬ ವೇಗವಾಗಿ ಓಡಬಲ್ಲವನಾಗಿದ್ದೆ ಅಂತ. ಇಲ್ಲಿ ನೋಡಿ, ಇವತ್ತು ನಾನು ಓಡಬಲ್ಲೆನೋ ಇಲ್ವೋ ಅನ್ನೋದು ಮುಖ್ಯವಲ್ಲ. ಆದರೆ ಪಾಸ್ಟಲ್ಲಿ ಅಂದರೆ ಚಿಕ್ಕವನಿದ್ದಾಗ ನನಗೆ ಆ ಸಾಮರ್ಥ್ಯ ಇತ್ತು. ಸಮಯ ಹಿಂದೆ ಸರಿದಿದೆ, ಹಾಗಾಗಿ ಕ್ಯಾನ್ ಬದಲಿಗೆ ಕುಡ್ ಬಳಸಿದ್ದೀವಿ. ಅರ್ಥ ಆಯ್ತಲ್ವಾ? ಸರಿ, ಈಗ ಎರಡನೇ ಎಕ್ಸಾಂಪಲನ್ನು ನೋಡೋಣ. ಐ ಕುಡ್ ಪಾಸ್ ದ ಎಕ್ಸಾಮ್ ವಿತ್ ಹಾರ್ಡ್ ವರ್ಕ್. ಅಂದರೆ ಕಷ್ಟಪಟ್ಟು ಓದಿದ್ರಿಂದ ನನಗೆ ಪರೀಕ್ಷೆ ಪಾಸ್ ಮಾಡಲು ಸಾಧ್ಯವಾಯಿತು ಅಂತ. ಇಲ್ಲಿ ಪರೀಕ್ಷೆ ಮುಗಿದು ಹೋಗಿದೆ, ರಿಸಲ್ಟ್ ಬಂದಿದೆ. ಅಂದರೆ ಆ ಕೆಲಸ ಯಶಸ್ವಿಯಾಗಿ ಅಂದರೆ ಸಕ್ಸಸ್ಫುಲ್ಲಾಗಿ ನಡೆದಿದೆ. ಒಂದು ಕೆಲಸ ಫಾಸ್ಟ್ನಲ್ಲಿ ಪಾಸಿಟಿವ್ ಆಗಿ ಸಾಧ್ಯವಾಯಿತು ಅಂದಾಗ ಕುಡ್ ಇರಲೇಬೇಕು. ಅರ್ಥ ಆಯ್ತಲ್ವಾ? ಸರಿ, ಈಗ ಕುಡಂಟ್ ಬಗ್ಗೆ ಮಾತಾಡೋಣ. ಇದರ ಅರ್ಥ ಹಿಂದೆ ಯಾವುದೋ ಒಂದು ಕೆಲಸ ಮಾಡಲು ನಮಗೆ ಸಾಧ್ಯವಾಗಲಿಲ್ಲ ಅಥವಾ ಏನೋ ಒಂದು ಅಡೆತಡೆಯಿಂದ ಆ ಕೆಲಸ ನಿಂತು ಹೋಯಿತು ಅಂತ ಹೇಳಬೇಕಾದ್ರೆ ನಾವು ಕುಡಂಟನ್ನು ಬಳಸ್ತೀವಿ. ಈಗ ನೋಡಿ, ನಿಮಗೆ ಇನ್ನೂ ಸರಳವಾಗಿ ಹೇಳ್ತೀನಿ. ಕುಡಂಟ್ ಅಂದರೆ ಏನು? ಇದು ಕುಡ್ ನಾಟ್ನ ಮಗ. ಅಂದರೆ ಭೂತಕಾಲದಲ್ಲಿ ನಮಗೆ ಒಂದು ಕೆಲಸ ಮಾಡೋಕ್ಕೆ ಎಷ್ಟೇ ಆಸೆ ಇದ್ದರೂ ಯಾವುದೋ ಒಂದು ಕಾರಣಕ್ಕೆ ಅದು ಸಾಧ್ಯವಾಗಲಿಲ್ಲ ಅಂದಾಗ ಇದನ್ನು ಬಳಸ್ತೀವಿ. ಒಂದೊಂದೇ ಎಕ್ಸಾಂಪಲ್ನ ನೋಡ್ತಾ ಹೋದರೆ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಹಾಗಾಗಿ ನಾನು ನಿಮಗೆ ಎಕ್ಸಾಂಪಲ್ ಮೂಲಕ ವಿವರಿಸ್ತೀನಿ. ಮೊದಲನೇ ಎಕ್ಸಾಂಪಲಲ್ಲಿ ಐ ಕುಡಂಟ್ ಅಟೆಂಡ್ ದ ಮೀಟಿಂಗ್ ಎಸ್ಟರ್ಡೇ ಅಂತ ಇದೆ. ಅಂದರೆ ನನಗೆ ನಿನ್ನೆ ಮೀಟಿಂಗ್ ಹಾಜರಾಗಲು ಸಾಧ್ಯವಾಗಲಿಲ್ಲ ಅಂತ. ಇಲ್ಲಿ ನನಗೆ ಹೋಗೋ ಆಸೆ ಇತ್ತು, ಅಂದರೆ ಇಂಟೆನ್ಷನ್ ಇತ್ತು. ಆದರೆ ಹವಾಮಾನ ಇರ್ಬೋದು ಅಥವಾ ನಿನ್ನೆ ಯಾವುದೋ ಅರ್ಜೆಂಟ್ ಕೆಲಸ ಬಂದಿರ್ಬೋದು, ಒಟ್ಟಿನಲ್ಲಿ ಆ ಆ್ಯಕ್ಷನ್ ಪೂರ್ತಿ ಆಗಲಿಲ್ಲ. ಹೀಗೆ ಫೈಲ್ ಆದ ಕೆಲಸಕ್ಕೆ ಕುಡಂಟನ್ನು ಬಳಸ್ತೀವಿ. ಅರ್ಥ ಆಯ್ತಲ್ವಾ? ಸರಿ, ಈಗ ಎರಡನೇ ಎಕ್ಸಾಂಪಲ್ನ ನೋಡೋಣ. ದೇ ಕುಡಂಟ್ ಓಪನ್ ದ ಡೋರ್ ವಿತೌಟ್ ಅ ಕೀ ಇಲ್ಲದೆ ಅವರಿಗೆ ಆ ಬಾಗಿಲು ತೆಗೆಯಲು ಸಾಧ್ಯವಾಗಲಿಲ್ಲ ಅಂತ ಅರ್ಥ. ಇಲ್ಲಿ ಯಾವ ಲಾಜಿಕ್ ಇದೆ? ಇಲ್ಲಿ ಅವರಿಗೆ ಬಾಗಿಲು ತೆರೆಯುವ ಶಕ್ತಿ ಇರಬಹುದು, ಆದರೆ ಕೀ ಅನ್ನೋದು ಇರಲಿಲ್ಲ. ಅಂದರೆ ಆ ಸನ್ನಿವೇಶದಲ್ಲಿ ಅವರಿಗೆ ಆ ಕೆಲಸ ಅಸಾಧ್ಯವಾಗಿತ್ತು, ಅಂದರೆ ಇಂಪಾಸಿಬಲ್ ಆಗಿತ್ತು. ಇಂತಹ ನೆಗೆಟಿವ್ ರಿಸಲ್ಟ್ ಬಂದಾಗ ಕುಡಂಟ್ ಬಳಸಲೇಬೇಕು. ನೋಡಿ, ಈಗ ಇದು ತುಂಬಾ ಇಂಪಾರ್ಟೆಂಟ್. ಕ್ಯಾನ್ ವರ್ಸಸ್ ಕುಡ್ ಅಂದರೆ ಇವೆರಡರ ಮಧ್ಯೆ ಇರೋ ವ್ಯತ್ಯಾಸ ಏನು ಅಂತ ತಿಳ್ಕೊಳ್ಳೋಣ. ಈಗ ನೋಡಿ, ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ನನಗೆ ಇಂಗ್ಲೀಷ್ ಮಾತನಾಡಲು ಬರುತ್ತೆ, ಅಂದರೆ ಈಗಿನ ಶಕ್ತಿ. ಐ ಕುಡ್ ಸ್ಪೀಕ್ ಇಂಗ್ಲೀಷ್. ನನಗೆ ಇಂಗ್ಲೀಷ್ ಮಾತಾಡಲು ಸಾಧ್ಯವಿತ್ತು, ಹಿಂದಿನ ಮಾತು. ನೆನಪಿಡಿ ಫ್ರೆಂಡ್ಸ್, ಕ್ಯಾನ್ ಅನ್ನೋದು ನಿಮ್ಮ ಇವತ್ತಿನ ಶಕ್ತಿ ತೋರಿಸುತ್ತೆ. ಕುಡ್ ಅನ್ನೋದು ನಿಮ್ಮ ಹಳೆ ನೆನಪುಗಳ ಶಕ್ತಿ ತೋರಿಸುತ್ತೆ. ಇದೊಂದನ್ನು ಮೈಂಡ್ನಲ್ಲಿ ಇಟ್ಕೊಂಡ್ರೆ ಇಡೀ ಗ್ರಾಮರ್ ನಿಮ್ಮ ಕೈಯಲ್ಲಿರುತ್ತೆ. ಅರ್ಥ ಆಯ್ತಲ್ವಾ? ನೋಡಿ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಅಲ್ವಾ? ಇಷ್ಟೇ ಲಾಜಿಕ್. ಈಗ ನಾನು ನಿಮಗೆ ಒಂದು ಚಾಲೆಂಜ್ ಕೊಡ್ತೀನಿ. ಯಾರು ಸರಿಯಾಗಿ ಆನ್ಸರ್ ಮಾಡ್ತೀರಾ ನೋಡೋಣ. ಅವನಿಗೆ ನಿನ್ನೆ ಊಟ ಮಾಡಲು ಸಾಧ್ಯವಾಗಲಿಲ್ಲ. ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀರಾ? ಇಲ್ಲಿ ಕೆಲಸ ಸಾಧ್ಯವಾಗಲಿಲ್ಲ ಅಂದರೆ ನೆಗೆಟಿವ್ ಇದೆ. ಬೇಗ ಉತ್ತರನ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ, ನಾನು ನೋಡ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರೆ ಇಷ್ಟು ದಿನ ಬೆಟ್ಟದಷ್ಟು ಕಷ್ಟ ಅನಿಸಿದ್ದ ವಿಷಯ ಈಗ ಎಷ್ಟು ಕ್ಲಿಯರ್ ಆಗಿದೆ ಅಲ್ವಾ? ನನ್ನ ಈ ವಿವರಣೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ನಿಮ್ಮ ಒಬ್ಬ ಫ್ರೆಂಡ್ಗಾದರೂ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ ಅಲ್ವಾ? ಹಾಗೆ ಇನ್ನೂ ಹೆಚ್ಚಿನ ಸ್ಪೋಕನ್ ಇಂಗ್ಲೀಷ್ ವಿಡಿಯೋಗಳಿಗಾಗಿ ನಮ್ಮ ಫ್ಯಾಕ್ಟ್ ವೈಡ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್. ಧನ್ಯವಾದಗಳು.